ಆನೆ ಬಗ್ಗೆ ಸಂಪೂರ್ಣ ಮಾಹಿತಿ. ಆನೆ ಭೂಮಿಯ ಮೇಲೆ ಇರುವ ಅತ್ಯಂತ ದೊಡ್ಡ ಭೂಪ್ರಾಣಿಗಳಲ್ಲಿ ಒಂದು. ಇದರ ಬಲ, ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಜೀವನದ ಕಾರಣದಿಂದ ಆನೆಗಳನ್ನು ಜಗತ್ತಿನ ಅತ್ಯಂತ ಅದ್ಭುತ ಪ್ರಾಣಿಗಳಲ್ಲಿ ಒಂದು ಎಂದು ಕರೆಯಲಾಗುತ್ತದೆ. ಸಾವಿರಾರು ವರ್ಷಗಳಿಂದ ಆನೆಗಳು ಮಾನವರ ಜೊತೆ ಸಂಪರ್ಕ ಹೊಂದಿವೆ ಮತ್ತು ಅನೇಕ ಸಂಸ್ಕೃತಿಗಳಲ್ಲಿ ಮಹತ್ವದ ಸ್ಥಾನ ಪಡೆದಿವೆ. 1. ಆನೆಯ ಪರಿಚಯ. ಆನೆ ಒಂದು ದೊಡ್ಡ ಸಸ್ಯಾಹಾರಿ ಪ್ರಾಣಿ. ಇದು ಸಾಮಾನ್ಯವಾಗಿ ಕಾಡು, ಹುಲ್ಲುಗಾವಲು ಮತ್ತು ಕೆಲವೊಮ್ಮೆ ಪರ್ವತ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಆನೆಯ ದೇಹ ತುಂಬಾ ದೊಡ್ಡದು. ಅದರ ತೂಕ ಸಾವಿರಾರು ಕಿಲೋಗ್ರಾಂ ಆಗಿರಬಹುದು. ಆನೆಗಳು ತಮ್ಮ ಬಲವಾದ ಸೊಂಡಿಲು ಮತ್ತು ದೊಡ್ಡ ಕಿವಿಗಳಿಂದ ಸುಲಭವಾಗಿ ಗುರುತಿಸಬಹುದು. ಈ ಪ್ರಾಣಿಗಳು ತುಂಬಾ ಬುದ್ಧಿವಂತವಾಗಿದ್ದು ತಮ್ಮ ಕುಟುಂಬದೊಂದಿಗೆ ಗುಂಪಿನಲ್ಲಿ ಬದುಕುತ್ತವೆ. ಜಗತ್ತಿನಲ್ಲಿ ಮುಖ್ಯವಾಗಿ 2 ಪ್ರಮುಖ ಆನೆಗಳ ಪ್ರಭೇದಗಳಿವೆ: ಆಫ್ರಿಕನ್ ಎಲಿಫೆಂಟ್, ಏಷಿಯನ್ ಎಲಿಫೆಂಟ್. 2. ಆನೆಯ ದೇಹರಚನೆ. ಆನೆಯ ದೇಹವು ತುಂಬಾ ವಿಶಿಷ್ಟವಾಗಿದೆ. ಅದರ ಕೆಲವು ಮುಖ್ಯ ಭಾಗಗಳು: 1. ಸೊಂಡಿಲು, ಟ್ರಂಕ್. ಆನೆಯ ಸೊಂಡಿಲು ಅದರ ಅತ್ಯಂತ ಪ್ರಮುಖ ಅಂಗ. ಇದು ಮೂಗು ಮತ್ತು ಮೇಲಿನ ತುಟಿಯ ಸಂಯೋಜನೆಯಾಗಿದೆ. ಆನೆ ಸೊಂಡಿಲನ್ನು ಬಳಸಿಕೊಂಡು ಆಹಾರ ತೆಗೆದುಕೊಳ್ಳುತ್ತದೆ, ನೀರು ಕುಡಿಯುತ್ತದೆ, ವಸ್ತುಗಳನ್ನು ಎತ್ತುತ್ತದೆ, ಇತರ ಆನೆಗಳ ಜೊತೆ ಸಂವಹನ ಮಾಡುತ್ತದೆ. ಸೊಂಡಿಲಿನಲ್ಲಿ ಸುಮಾರು 40,000ಕ್ಕಿಂತ ಹೆಚ್ಚು ಸ್ನಾಯುಗಳಿವೆ. 2. ಕಿವಿಗಳು. ಆನೆಯ ಕಿವಿಗಳು ತುಂಬಾ ದೊಡ್ಡದಾಗಿರುತ್ತವೆ. ಇದರಿಂದ ದೇಹದ ಉಷ್ಣತೆ ನಿಯಂತ್ರಿಸಲು ಸಹಾಯವಾಗುತ್ತದೆ. ಆನೆ ಕಿವಿಗಳನ್ನು ಅಲುಗಾಡಿಸುವುದರಿಂದ ತನ್ನ ದೇಹವನ್ನು ತಂಪಾಗಿಸಿಕೊಳ್ಳುತ್ತದೆ. 3. ದಂತಗಳು. ಆನೆಯ ದಂತಗಳು ದೊಡ್ಡದಾಗಿದ್ದು ಐವರಿ ಎಂಬ ಪದಾರ್ಥದಿಂದ ನಿರ್ಮಿತವಾಗಿವೆ. ಇವುಗಳಿಂದ ನೆಲ ತೋಡುವುದು, ಮರದ ತೊಗಟೆ ತೆಗೆದುಹಾಕುವುದು, ರಕ್ಷಣೆಗೆ ಬಳಸುವುದು. ಕೆಲವು ಆನೆಗಳಲ್ಲಿ ದಂತಗಳು ತುಂಬಾ ದೊಡ್ಡದಾಗಿರುತ್ತವೆ. 3. ಆನೆಯ ವಾಸಸ್ಥಳ. ಆನೆಗಳು ಸಾಮಾನ್ಯವಾಗಿ ಕೆಳಗಿನ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಆಫ್ರಿಕಾ ಕಾಡುಗಳು, ಏಷ್ಯಾದ ಕಾಡುಗಳು, ಹುಲ್ಲುಗಾವಲು ಪ್ರದೇಶಗಳು, ನದಿಗಳ ಹತ್ತಿರದ ಪ್ರದೇಶಗಳು. ಭಾರತದಲ್ಲಿ ಆನೆಗಳು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಅಸ್ಸಾಂ ಕಾಡುಗಳಲ್ಲಿ ಹೆಚ್ಚು ಕಂಡುಬರುತ್ತವೆ. 4. ಆಹಾರ. ಆನೆ ಸಸ್ಯಾಹಾರಿ ಪ್ರಾಣಿ. ಇದು ಕೆಳಗಿನ ಆಹಾರಗಳನ್ನು ತಿನ್ನುತ್ತದೆ: ಹುಲ್ಲು, ಮರದ ಎಲೆಗಳು, ಹಣ್ಣುಗಳು, ಬೇರುಗಳು, ಕೊಂಬೆಗಳು. ಒಂದು ದೊಡ್ಡ ಆನೆ ದಿನಕ್ಕೆ 100ರಿಂದ 150 ಕಿಲೋಗ್ರಾಂ ಆಹಾರ ತಿನ್ನಬಹುದು. ಅದಕ್ಕೆ ತುಂಬಾ ನೀರು ಕೂಡ ಬೇಕಾಗುತ್ತದೆ. 5. ಆನೆಯ ಸಾಮಾಜಿಕ ಜೀವನ. ಆನೆಗಳು ತುಂಬಾ ಸಾಮಾಜಿಕ ಪ್ರಾಣಿಗಳು. ಅವು ಸಾಮಾನ್ಯವಾಗಿ ಗುಂಪಿನಲ್ಲಿ ವಾಸಿಸುತ್ತವೆ. ಈ ಗುಂಪನ್ನು ಹರ್ಡ್ ಎಂದು ಕರೆಯಲಾಗುತ್ತದೆ. ಗುಂಪಿನ ನಾಯಕಿ ಸಾಮಾನ್ಯವಾಗಿ ಒಂದು ಹಿರಿಯ ಹೆಣ್ಣು ಆನೆ. ಅದು ಎಲ್ಲಾ ಆನೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಆನೆಗಳು ಪರಸ್ಪರ ಸಹಾಯ ಮಾಡುತ್ತವೆ ಮತ್ತು ಗಾಯಗೊಂಡ ಆನೆಗಳನ್ನು ಕೂಡ ರಕ್ಷಿಸುತ್ತವೆ. 6. ಬುದ್ಧಿವಂತಿಕೆ. ಆನೆಗಳನ್ನು ಜಗತ್ತಿನ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಆನೆಗಳಿಗೆ ಉತ್ತಮ ನೆನಪುಶಕ್ತಿ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಭಾವನೆಗಳನ್ನು ತೋರಿಸುವ ಗುಣ. ಕೆಲವು ಅಧ್ಯಯನಗಳಲ್ಲಿ ಆನೆಗಳು ಕನ್ನಡಿಯಲ್ಲೇ ತಮ್ಮನ್ನೇ ಗುರುತಿಸಬಹುದು ಎಂದು ಕಂಡುಬಂದಿದೆ. 7. ಆನೆ ಮತ್ತು ಮಾನವ ಸಂಸ್ಕೃತಿ. ಆನೆಗಳು ಅನೇಕ ಸಂಸ್ಕೃತಿಗಳಲ್ಲಿ ಮಹತ್ವ ಹೊಂದಿವೆ. ಭಾರತದಲ್ಲಿ ಆನೆಗೆ ಧಾರ್ಮಿಕ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ಗಣೇಶ ದೇವರನ್ನು ಆನೆಯ ತಲೆಯೊಂದಿಗೆ ಚಿತ್ರಿಸಲಾಗುತ್ತದೆ. ಗಣೇಶನು ಜ್ಞಾನ ಮತ್ತು ಯಶಸ್ಸಿನ ದೇವರು ಎಂದು ನಂಬಲಾಗುತ್ತದೆ. ಪುರಾತನ ಕಾಲದಲ್ಲಿ ಆನೆಗಳನ್ನು ಯುದ್ಧಗಳಲ್ಲಿ ಕೂಡ ಬಳಸಲಾಗುತ್ತಿತ್ತು. 8. ಆನೆಗಳ ಆಯುಷ್ಯ. ಆನೆಗಳ ಸರಾಸರಿ ಆಯುಷ್ಯ ಸುಮಾರು 60ರಿಂದ 70 ವರ್ಷಗಳವರೆಗೆ ಇರಬಹುದು. ಕೆಲವು ಆನೆಗಳು ಇನ್ನೂ ಹೆಚ್ಚು ವರ್ಷಗಳವರೆಗೆ ಬದುಕಬಹುದು. ಆನೆಗಳ ಬೆಳವಣಿಗೆ ನಿಧಾನವಾಗಿ ನಡೆಯುತ್ತದೆ. 9. ಆನೆಗಳಿಗೆ ಎದುರಾಗುತ್ತಿರುವ ಅಪಾಯಗಳು. ಇತ್ತೀಚಿನ ಕಾಲದಲ್ಲಿ ಆನೆಗಳು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾವೆ: ಕಾಡುನಾಶ, ಐವರಿ ದಂತಗಳಿಗಾಗಿ ಬೇಟೆ, ಮಾನವ ಮತ್ತು ಆನೆ ಸಂಘರ್ಷ. ಇದರಿಂದ ಆನೆಗಳ ಸಂಖ್ಯೆ ಕೆಲವು ಪ್ರದೇಶಗಳಲ್ಲಿ ಕಡಿಮೆಯಾಗುತ್ತಿದೆ. 10. ಸಂರಕ್ಷಣೆ. ಆನೆಗಳನ್ನು ರಕ್ಷಿಸಲು ಜಗತ್ತಿನ ಅನೇಕ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಕಾಡುಗಳನ್ನು ಉಳಿಸುವುದು, ಬೇಟೆಯನ್ನು ನಿಲ್ಲಿಸುವುದು ಮತ್ತು ಆನೆಗಳಿಗೆ ಸುರಕ್ಷಿತ ಪ್ರದೇಶಗಳನ್ನು ನಿರ್ಮಿಸುವುದು ಮುಖ್ಯ. ಭಾರತದಲ್ಲಿ ಅನೇಕ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು ಆನೆಗಳ ರಕ್ಷಣೆಗೆ ಸಹಾಯ ಮಾಡುತ್ತಿವೆ. 11. ಆಸಕ್ತಿಕರ ಮಾಹಿತಿ. ಆನೆಗಳು ಉತ್ತಮವಾಗಿ ಈಜಬಹುದು. ಆನೆಗಳು ದೂರದ ಧ್ವನಿಗಳನ್ನು ಕೇಳಬಹುದು. ಆನೆಗಳ ನೆನಪುಶಕ್ತಿ ತುಂಬಾ ಶಕ್ತಿಶಾಲಿಯಾಗಿದೆ. ಆನೆಗಳು ಮಣ್ಣಿನಲ್ಲಿ ಸ್ನಾನ ಮಾಡುವುದು ಇಷ್ಟಪಡುತ್ತವೆ. 12. ಸಮಾರೋಪ. ಆನೆ ಪ್ರಕೃತಿಯ ಅತ್ಯಂತ ಅದ್ಭುತ ಮತ್ತು ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು.
ಇದು ಕಾಡಿನ ಪರಿಸರ ಸಮತೋಲನ ಕಾಪಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಆನೆಗಳನ್ನು ರಕ್ಷಿಸುವುದು ಪ್ರಕೃತಿಯನ್ನು ರಕ್ಷಿಸುವುದಕ್ಕೆ ಸಮಾನ. ಮಾನವರು ಕಾಡುಗಳನ್ನು ಉಳಿಸಿ ಪ್ರಾಣಿಗಳನ್ನು ಕಾಪಾಡಿದರೆ ಮಾತ್ರ ಈ ಅದ್ಭುತ ಜೀವಿಗಳು ಭವಿಷ್ಯದಲ್ಲಿಯೂ ಜೀವಿಸುತ್ತವೆ.